ಫೆಬ್ರವರಿ 12ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಕಾರ್ಮಿಕ ಸಂಘಟನೆಯ ಮುಖ್ಯಸ್ಥ ಮಂಜುನಾಥ್ ತಿಳಿಸಿದರು. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಬೃಹತ್ ಮೆರವಣಿಗೆ ಹಾಗೂ ರಸ್ತೆ ತಡೆ ನಡೆಸಲಾಗುತ್ತಿದ್ದು ಸಾವಿರಾರು ಕಾರ್ಮಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ವಿವಿಧ ಕಾರ್ಮಿಕ, ಅಂಗನವಾಡಿ, ರೈತ, ದಲಿತ ಹಾಗೂ ರಸ್ತೆ ಬದಿಯ ವ್ಯಾಪಾರಸ್ಥರ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿವೆ. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಮಿಕ ಸಂಘಟನೆಯ ಮುಖಂಡರಾದ ಗೊಲ್ಲರ ಹೊಸಹಳ್ಳಿ ಮಂಜುನಾಥ್, ಕಲ್ಕೆರೆ ವಾಸುದೇವ, ರೈತ ಸಂಘಟನೆಯ ಮುಖಂಡರಾದ ಹಿರಿಸೇವೆ ರಘು, ಮಡಬ ಮಂಜು, ಅಂಗನವಾಡಿ ಸಂಘಟನೆಗಳ ಅಧ್ಯಕ್ಷರಾದ ನಾಗರತ್ನ, ಸುಜಾತ, ಕುಮಾರಸ್ವಾಮಿ, ಚಂದ್ರು, ಗೋವಿನಕೆರೆ ತೇಜಸ್, ಜೋಗಿಪುರ ಮಂಜೇಗೌಡ, ಜಾವೇದ್, ಮಡಬ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಅದರ ಭಾಗವಾಗಿ ನಮ್ಮ ಹಾಸನ ಜಿಲ್ಲೆ ಹಾಗೂ ಚನ್ನರಾಯಪಟ್ಟಣ ತಾಲೂಕಿನಲ್ಲೂ ಕೂಡ ನಾವು ಈ ಮುಷ್ಕರವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಂಘಟನೆಗಳ ಜೊತೆಗೂಡಿ ಏನು ಹೇಳಿದ್ನಲ್ಲ ಅದು ಎಲ್ಲ ಸಂಘಟನೆಗಳ ಜೊತೆಗೂಡಿ ರೈತ, ಕಾರ್ಮಿಕ, ದಲಿತ, ಅಂಗನವಾಡಿ, ಬಿಸಿ ಊಟ, ಗ್ರಾಮ ಪಂಚಾಯಿತಿ ನೌಕರರ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಇವರೆಲ್ಲವರನ್ನ ಒಳಗೊಂಡು ದಲಿತ ಸಂಘಟನೆಗಳನ್ನು ಒಳಗೊಂಡು ನಾವು ಇಲ್ಲಿ ಸಭೆಯನ್ನು ನಡೆಸಿದ್ದೀವಿ. 12ನೇ ತಾರೀಕು ಚನ್ನರಾಯಪಟ್ಟಣದಲ್ಲಿ ಮುಷ್ಕರವನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅಣಿ ಆಗ್ತಾ ಇದ್ದೀವಿ. ಅದರ ಭಾಗವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ. ಅಂದು ನಾವು 10:30 ಗಂಟೆಗೆ IP ಯಾಕೆಂದರೆ ಸ್ವಲ್ಪ ಜಾಗ ಹೆಚ್ಚಿಗೆ ಬೇಕು, ನಮ್ಮ ಅಂಗನವಾಡಿ ನೌಕರರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಅಲ್ಲಿ ಸೇರಿ ಅಲ್ಲಿಂದ ಹೊಸ ಬಸ್ ನಿಲ್ದಾಣ ಮತ್ತು ವಾಪಸ್ಸು ಅಲ್ಲಿಂದ BM ರಸ್ತೆಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯವರೆಗೂ, ಗೌರ್ಮೆಂಟ್ ಆಸ್ಪತ್ರೆಯವರೆಗೂ ಬಂದು ಅಲ್ಲಿ ರಸ್ತೆ ತಡೆಯನ್ನು ಮಾಡಿ ನಾವು ನಮ್ಮ ಪ್ರತಿರೋಧವನ್ನು ನಾವು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. ಅಂಗನವಾಡಿಯವರು ಮುಷ್ಕರ ಮಾಡಿ ಪ್ರತಿಭಟನೆ ಬರ್ತಾರೆ, ಗ್ರಾಮ ಪಂಚಾಯಿತಿ ನೌಕರರು ಮುಷ್ಕರ ಮಾಡಿ ಪ್ರತಿಭಟನೆ ಬರ್ತಾರೆ. ಈ ರೀತಿ ಎಲ್ಲ ಕ್ಷೇತ್ರದಲ್ಲಿ ನಾವು ನಮ್ಮ ಎಲ್ಲೆಲ್ಲಿ ಸೇವೆಯನ್ನು ಸ್ಥಗಿತ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಸೇವೆಯನ್ನು ಸ್ಥಗಿತ ಮಾಡಿ ನಾವು ನಮ್ಮ ಪ್ರತಿಭಟನೆಗೆ ಭಾಗವಹಿಸ್ತಾ ಇದ್ದೀವಿ. ಇದು ಈ ಪ್ರತಿಭಟನೆಗೆ ಮುಖ್ಯ ಉದ್ದೇಶ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರೋದು ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ಪತ್ರಿಕೆಗಳು ಕೂಡ ಸಾರ್ವತ್ರಿಕವಾಗಿ ಬರ್ತಾ ಇದೆ. ಕೇಂದ್ರ ಸರ್ಕಾರ 2019ರಿಂದ ಏನು ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಹೋರಾಟ ಮಾಡಿಕೊಂಡು ಅಪಾರವಾದ ತ್ಯಾಗ ಬಲಿದಾನಗಳಿಂದ ಗಳಿಸಿದಂಥ ಕಾರ್ಮಿಕ ಕಾಯ್ದೆಗಳನ್ನ 29 ಕಾರ್ಮಿಕ ಕಾಯ್ದೆಗಳನ್ನ ಸಂಪೂರ್ಣವಾಗಿ ಇವತ್ತು ರದ್ದು ಮಾಡಿ 4 ಕೋಡ್ಗಳಾಗಿ ಇವತ್ತು ಅದನ್ನು ಜಾರಿಗೆ ತರ್ತಾ ಇದ್ದಾರೆ. ನವೆಂಬರ್ 25ರಿಂದ ಇರುವಂಥ ಕಾಯ್ದೆಗಳನ್ನು ಇನ್ನಷ್ಟು ಬಲಗೊಳಿಸಿ ಯಾವ ದುಡಿಯುವಂಥ ಜನ ಇದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ದಲಿತರಿದ್ದಾರೆ, ಶೋಷಣೆಗೊಳಗಾದಂಥ ಜನ ಇದ್ದಾರೆ, ಅವರಿಗೆ ರಕ್ಷಣೆ ಕೊಡಬಲ್ಲರು ಇವರು ಅದನ್ನು ದುರ್ಬಲಗೊಳಿಸಿ ಸಂಪೂರ್ಣವಾಗಿ ಈಗ 4 ವೇಜ್ ಕೋಡ್ಗಳನ್ನ ತಂದಿದ್ದಾರೆ. ಈ 4 ವೇಜ್ ಕೋಡ್ಗಳು ಈ ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ, ದೊಡ್ಡ ಬಂಡವಾಳಗಾರರಿಗೆ ಮತ್ತು ಸರ್ಕಾರ ನಡೆಸ್ತಕ್ಕಂಥ ಮಹಾರಾಜರುಗಳಿಗೆ ಅನುಕೂಲ ಆಗುವಂಥ ಕೋಡ್ಗಳಿವೆ. ಯಾಕೆಂತ ಹೇಳಿದ್ರೆ ಈ ಕೋಡ್ಗಳು ಕಾಯ್ದೆಗಳನ್ನ ದುರ್ಬಲ ಮಾಡುತ್ತೆ. ಸೊ ವೇತನವನ್ನ ಕೇಳೋಂಗಿಲ್ಲ. ಈಗ ಅಂಗನವಾಡಿ ನೌಕರರು ಅವ್ರ ವೇತನ ಬೇಕು ಅಂದ್ರೆ, ಅವ್ರು ಹೋರಾಟ ಮಾಡಬೇಕು ಅಂದ್ರೆ ಅವರ ಮಾಲೀಕನಿಂದ ಅನುಮತಿ ಪಡಿಬೇಕಾದಂತ ಒಂದು ವ್ಯವಸ್ಥೆಯನ್ನ ಈ ಕೋಡ್ಗಳೊಳಗೆ ಅವರು ಇವತ್ತ ಸೇರಿಸಿದ್ದಾರೆ. ಇದರಲ್ಲಿ 4 ಕೋಡ್ಗಳಲ್ಲಿ ಕೈಗಾರಿಕಾ ಸಂಬಂಧಗಳ ಸಂಹಿತೆ, ವೇತನ ಸಂಹಿತೆ, ಸುರಕ್ಷತೆ ಮತ್ತು ಆರೋಗ್ಯ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆಗಳು, ಈ ಸಂಹಿತೆಗಳನ್ನ 4 ತಂದಿದ್ದಾರೆ. ನಾವು ಬಹಳ ಸ್ಪಷ್ಟವಾಗಿ ಇವತ್ತ ಈ ದೇಶದ ಕಾರ್ಮಿಕ ವರ್ಗ, ರೈತಾಪಿ ವರ್ಗ